ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ನರ್ ಆದಂತಹ ನಮ್ಮ ಗಿಲ್ಲಿಯವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿಯವರಿಗೂ ಮತ್ತು ಕಲರ್ಸ್ ಕನ್ನಡ ವಾಹಿನಿಗೂ ಒಂದು ಒಳ್ಳೆ ಒಡನಾಟ ಇದೆ. ಯಾಕೆಂದ್ರೆ ಗಿಲ್ಲಿಯವ್ರನ್ನ ಏನು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಕ್ವಾಟ್ಲೆ ಕಿಚನ್ ಸೀಸನ್ 1ಗೆ ಕಂಟೆಸ್ಟೆಂಟ್ ಆಗಿ ಕರ್ಕೊಂಡ್ ಆದ್ಮೇಲೆ ಗಿಲ್ಲಿಗೂ ಮತ್ತು ನಮ್ಮ ಕಲರ್ಸ್ ಕನ್ನಡ ವಾಹಿನಿಗೂ ಒಂದು ಒಳ್ಳೆ ಅನುಬಂಧ ಇದೆ. ಗಿಲ್ಲಿ ಅವರು ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಟೆಕ್ನಿಷಿಯನ್ ಅವ್ರ ಜೊತೆ ತುಂಬಾನೇ ಒಂದು ಆತ್ಮೀಯ ಒಂದು ಸಂಬಂಧವನ್ನ ಹೊಂದಿದ್ದಾರೆ ನಮ್ಮ ಗಿಲ್ಲಿ ಅವರು. ಯಾಕೆಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆದ್ಮೇಲೆ ಗಿಲ್ಲಿಗೆ ನಿಜವಾಗ್ಲೂ ಕೂಡ ಕಲರ್ಸ್ ಕನ್ನಡ ವಾಹಿನಿಯವರು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಗಿಲ್ಲಿಗೆ ಏನು ಒಂದು ಟೈಮ್ ಇರುತ್ತೆ, ಯಾಕೆಂದ್ರೆ ಪ್ರತಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೂ ಕೂಡ ಒಂದು ಟೈಮ್ ಅನ್ನೋದು ಕೊಟ್ಟಿರ್ತಾರೆ ಕಲರ್ಸ್ ಕನ್ನಡ ವಾಹಿನಿಯವರು. ಅಂದ್ರೆ ನಮಗೆ ಬಿಗ್ ಬಾಸ್ ಮುಗಿದ ಮೇಲೆ ಯಾವ್ದಾದ್ರು ಒಂದು ಶೋನ ನೀವು ಮಾಡ್ಕೊಡ್ಬೇಕು ಅಂತ ಒಂದು ಅಗ್ರಿಮೆಂಟ್ ಇರುತ್ತೆ. ಪ್ರತಿ ಕಂಟೆಸ್ಟೆಂಟ್ಗಳಿಗೂ ಒಂದು ಅಗ್ರಿಮೆಂಟ್ ಇರುತ್ತೆ. ಅಂದ್ರೆ ಯಾವುದೇ ಕಂಟೆಸ್ಟೆಂಟು ಅವ್ರು ಒಂದು ಟೈಮ್ ಕೊಡ್ತಾರೆ. ಅಂದ್ರೆ ಕಲರ್ಸ್ ಕನ್ನಡ ವಾಹಿನಿಗೆ ಒಂದು ವರ್ಷನೋ ಒಂದು 6 ತಿಂಗಳು ಒಂದು ಟೈಮ್ ಕೊಡ್ತಾರೆ. ಆ ಟೈಮಿನ ಒಳಗಡೆ ಯಾವ್ದಾದ್ರು ಒಂದು ಶೋನ ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಮಾಡ್ಕೊಡ್ಬೇಕು. ಅದೊಂದು ರೂಲ್ಸ್, ಅದು ಸರಿಯಾ? ನಿಮಗೆ ಗೊತ್ತಿರೋ ವಿಷಯನೇ ಅದು. ಗಿಲ್ಲಿ ಅವರಿಗೋಸ್ಕರವಾಗಿ ಕಲರ್ಸ್ ಕನ್ನಡ ವಾಹಿನಿಯವರು ನಿಜವಾಗ್ಲೂ ಕೂಡ ಗಿಲ್ಲಿನ ಒಂದು ಸ್ಥಾನದಲ್ಲಿ ತಗೊಂಬಂದು ಕೂರಿಸ್ಬೇಕು ಒಂದು ಶೋಗೆ ಅಂತಂದ್ರೆ ಆ ಶೋ ಅಷ್ಟೇ ವೆಯ್ಟ್ ಇರ್ಬೇಕು, ಸರಿನಾ? ಅಷ್ಟೇ ವೆಯ್ಟ್ ಇದ್ರೆ ಮಾತ್ರ ಅದಕ್ಕೊಂದು ವ್ಯಾಲ್ಯೂ. ಗಿಲ್ಲಿಯವರು ಈ ಬಿಗ್ ಬಾಸ್ ಕನ್ನಡ ಸೀಸನ್ 12ಗೆ ಬರೋದಕ್ಕಿಂತ ಮುಂಚೆ ಗಿಲ್ಲಿ ಬೇರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ನ ವಿನ್ ಆದ ಮೇಲೆ ಗಿಲ್ಲಿ ರೇಂಜು ಮತ್ತೆ ಗಿಲ್ಲಿಯ ವ್ಯಕ್ತಿತ್ವನೇ ಬೇರೆ. ಯಾಕಂದ್ರೆ ಕರ್ನಾಟಕ ಜನತೆ ಗಿಲ್ಲಿನ ಆ ಒಂದು ಸ್ಥಾನದಲ್ಲಿ ತಗೊಂಡು ಕೂರಿಸಿದ್ದಾರೆ. ಹಾಗಾಗಿ ಗಿಲ್ಲಿ ಅವರನ್ನ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಮತ್ತೆ ಬಿಗ್ ಬಾಸ್ ಮುಖಾಂತರ ನಮ್ಮ ಮುಂದೆ ತರಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇದೊಂದು ಬಿಗ್ ಅಪ್ಡೇಟು. ನಿಮ್ಮೆಲ್ಲರಿಗೂ ಕೂಡ ಇದು ನಿಜವಾಗ್ಲೂ ಖುಷಿ ಕೊಡುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಅನ್ನೋ ಒಂದು ಆಡಿಷನ್ ನ ಪ್ರಕ್ರಿಯೆ ತುಂಬಾ ಚೆನ್ನಾಗಿ ನಡೀತು. ಕರ್ನಾಟಕದ ಮೂಲೆಯಿಂದನೂ ಕೂಡ ನಮ್ಮ ಬಿಗ್ ಬಾಸ್ ಲವರ್ಸ್ಗಳು ಅಂತಾನೆ ಹೇಳ್ಬೋದು, ಬಿಗ್ ಬಾಸ್ ಮನೆಗೆ ಹೋಗ್ಲೇಬೇಕು ಅಂತ ಕನ್ಸಿಟ್ಕೊಂಡಿರೋರು ಲಕ್ಷಾಂತರ ವಿಡಿಯೋನ ನಮ್ಮ ಕಲರ್ಸ್ ಕನ್ನಡ ವಾಹಿನಿ ಹಾಗೂ JioHotstar.comಗೆ ಕಳಿಸಿದ್ರು. ಈಗ ಅವರ ಎಲ್ಲ ವಿಡಿಯೋಗಳು ಈಗ ಒಂದು ಎಂತ ಹೇಳ್ತಾರಲ್ವಾ, ಗುಣಿಸಿ ಬಾಗಿಸಿ ಲೆಕ್ಕಾಚಾರ ಮಾಡಿ ಲಕ್ಷಾಂತರ ವಿಡಿಯೋಗಳು ಸಾವಿರಾರು ವಿಡಿಯೋಗಳು ನೂರಾರು ವಿಡಿಯೋಗಳು ಈಗ 17-18 ವಿಡಿಯೋಗಳಿಗೆ ಬಂದು ನಿಂತಿದೆ. ಹೌದು, ಈಗ ನಿಮಗೆ ಹೇಳಕ್ ಕೊಟ್ಟಿರೋದು ಏನು ಅಂತಂದ್ರೆ, ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಡಿಷನ್ ನಲ್ಲಿ ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ಗಳಿಗೋಸ್ಕರವಾಗಿ ನಡೆಸುತ್ತಿರುವಂತಹ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ನಮ್ಮ ಗಿಲ್ಲಿ ಅವರು ಜಡ್ಜ್ ಆಗಿ ಬರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಬಿಗ್ ಅಪ್ಡೇಟು. ಇದು ನಿಜವಾಗ್ಲೂ ನಾನು ನಿಮಗೆ ತುಂಬಾ ಸರಿ ಹೇಳಿದ್ದೆ, ಗಿಲ್ಲಿ ಬರುವ ಚಾನ್ಸ್ ಇದೆ, ಅಗ್ನಿ ಪರೀಕ್ಷೆ ಶೋಗೆ ಗಿಲ್ಲಿ ಜಡ್ಜ್ ಆಗಿ ಬರುವಂತ ಚಾನ್ಸ್ ಇದೆ ಅಂತ ತುಂಬಾ ಸರಿ ಹೇಳಿದ್ದೆ. ಬಟ್ ಈಗ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಹೌದು, ನಮ್ಮ ಗಿಲ್ಲಿ ಅವರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಅವರು ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಅಂದ್ರೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ಗಳನ್ನ ನಮ್ಮ ಗಿಲ್ಲಿ ಅವರು ಸೆಲೆಕ್ಟ್ ಮಾಡಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಗಿಲ್ಲಿಗೆ ಚೆನ್ನಾಗಿ ಗೊತ್ತು ಬಿಗ್ ಬಾಸ್ ಅಲ್ಲಿ ಯಾವ ತರ ಕ್ಯಾರೆಕ್ಟರ್ ಇದ್ರೆ ಬಿಗ್ ಬಾಸ್ ವರ್ಕೌಟ್ ಆಗುತ್ತೆ ಅನ್ನೋದು ನಮ್ಮ ಗಿಲ್ಲಿಗೆ ತುಂಬಾ ಚೆನ್ನಾಗಿ ಗೊತ್ತು. ಹಾಗಾಗಿ ಗಿಲ್ಲಿ ನಿಜವಾಗ್ಲೂ ಕೂಡ ಒಳ್ಳೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾನೆ, ಅದೇ ರೀತಿ ನ್ಯಾಯ ಒದಗಿಸ್ತಾನೆ ಅನ್ನೋದು. ಅಂದ್ರೆ ಅವ್ನು ಕೂತಂತ ಜಡ್ಜ್ ಜಾಗಕ್ಕೆ ಅವ್ನು ನಿಜವಾಗ್ಲೂ ಗಿಲ್ಲಿ ನ್ಯಾಯ ಒದಗಿಸ್ತಾನೆ ಅಂತ ನನ್ಗಂತೂ ಗೊತ್ತಿದೆ. ಯಾಕೆಂದ್ರೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ಗಳು ಅಂತಂದ್ರೆ ಈಗ 18-19 ಕಂಟೆಸ್ಟೆಂಟ್ಗಳು ಅಗ್ನಿ ಪರೀಕ್ಷೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಒಂದು 5-6 ಕಂಟೆಸ್ಟೆಂಟ್ಗಳನ್ನ ಸೆಲೆಕ್ಟ್ ಮಾಡೋದು ತುಂಬಾನೇ ಕಷ್ಟ ಇದೆ, ಅಷ್ಟು ಈಸಿ ಏನಿಲ್ಲ. ಅದರಲ್ಲಿ ನಮ್ಮ ಗಿಲ್ಲಿ ಅವರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನ ನಾನು ನೋಡೋಕೆ ತುಂಬಾ ಕಾತುರದಿಂದ ಇದ್ದೀನಿ. ಏಕೆಂದ್ರೆ ಈಗ ಬಂದಿರುವಂತ ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ಅಗ್ನಿ ಪರೀಕ್ಷೆ ಶೋಗೆ ಆಂಕರ್ ಬಂದ್ಬಿಟ್ಟು ಅನುಪಮ ಗೌಡ. ನಾನು ನಿಮ್ಗೆ ಅವತ್ತೇ ಹೇಳಿದ್ದೆ, ಯಾವಾಗ JioHotstar ಅಲ್ಲಿ ಒಂದು ಪ್ರೋಮೋ ಹಾಕಿದ್ರಲ್ವಾ ವೈಲ್ಡ್ ಗೋಲ್ಡ್ ಅವ್ರದ್ದು, ಅದರಲ್ಲಿ ನಮ್ಮ ಅನುಪಮ ಗೌಡ ಅವ್ರು ಯಾವಾಗಿದ್ರು ಅವಾಗ್ಲೇ ನಾನು ಹೇಳಿದ್ದೆ, ಅನುಪಮ ಗೌಡ ಇಸ್ ಆಂಕರ್ ಅಗ್ನಿ ಪರೀಕ್ಷೆ ಶೋಗೆ ಅಂತ. ಗಿಲ್ಲಿ ಅವರು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಇದು 100%
ಆಯ್ತಾ. ಕನ್ಫರ್ಮ್ ನ್ಯೂಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಗಿಲ್ಲಿ ಅವರಿಗೆ ಒಂದು ಟೈಮ್ ಲೈನ್ ಇತ್ತು. ಆ ಟೈಮ್ ಲೈನ್ ಒಳಗಡೆ ಅಗ್ನಿ ಪರೀಕ್ಷೆ ಶೋ ಬರ್ತಿರೋದ್ರಿಂದ ಗಿಲ್ಲಿ ಅವ್ರನ್ನ ಆಯ್ತಾ ಹೇಗಾದ್ರೂ ಮಾಡಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಒಂದು ಜಡ್ಜ್ ಆಗಿ ಕೂರಿಸ್ಬೇಕು ಅನ್ನೋ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯ ಪ್ರಯತ್ನ ಯಶಸ್ವಿ ಆಗಿದೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಒಂದು ಹೈಪ್ ಕೊಡಕ್ಕೋಸ್ಕರವಾಗಿ, ಅದೇ ರೀತಿ ಅಗ್ನಿ ಪರೀಕ್ಷೆ ಶೋನ ಇನ್ನೊಂಚೂರು ಆಯ್ತಾ ಟ್ರೆಂಡ್ ಮಾಡಕ್ಕೋಸ್ಕರವಾಗಿ ನಮ್ಮ ಗಿಲ್ಲಿ ಅವ್ರನ್ನ ಜಡ್ಜ್ ಆಗಿ ಆಯ್ಕೆ ಮಾಡ್ಕೊಂಡಿದೆ ಕಲರ್ಸ್ ಕನ್ನಡ ವಾಹಿನಿ, ಅದೇ ರೀತಿ ಬಿಗ್ ಬಾಸ್ ಟೀಮ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಗಿಲ್ಲಿಯವರ ಒಟ್ಟಿಗೆ ಯಾರಿದ್ರೆ ಚೆನ್ನಾಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ. ನನಗನ್ಸಿರೋ ಪ್ರಕಾರವಾಗಿ ಬಿಗ್ ಬಾಸ್ ವಿನ್ ಆಗಿರುವಂತಹ ಕಂಟೆಸ್ಟೆಂಟ್ಗಳನ್ನ ಅಗ್ನಿ ಪರೀಕ್ಷೆ ಒಂದು ಜಡ್ಜ್ ಸ್ಥಾನದಲ್ಲಿ ಕೂರಿಸ್ತಾನೆ ಅನ್ನೋದು ನನಗೆ ಗೊತ್ತಿದೆ. ಗಿಲ್ಲಿ ಒಬ್ರು ಕನ್ಫರ್ಮ್ಡ್ ಆಗಿದ್ದಾರೆ ಆಯ್ತಾ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಒಂದು ವಿನ್ನರು, ಅದರ ಜೊತೆಗೆ 11 ಸೀಸನ್ಗಳಿಗಿಂತನೂ ಹೆಚ್ಚಿಗೆ ಓಟುಗಳನ್ನ ತಗೊಂಡು ವಿನ್ ಆದಂತಹ ಸ್ಪರ್ಧಿ ಗಿಲ್ಲಿ ನಟ. ಹಾಗಾಗಿ ಗಿಲ್ಲಿ ಅವ್ರನ್ನ ಜಡ್ಜ್ ಸ್ಥಾನದಲ್ಲಿ ಕೂರಿಸಿದ್ದಾರೆ. ನಿನ್ನ ಇಬ್ರು ಯಾರು ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಶ್ರುತಿ ಮ್ಯಾಮ್ ಇರುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದು ಅಪ್ಪರ್ ಹ್ಯಾಂಡ್ ಇರ್ಲಿ ಅನ್ನೋದಕ್ಕೋಸ್ಕರವಾಗಿ ಹಿರಿಯರು, ಅದೇ ರೀತಿ ತುಂಬಾ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿದ್ದಾರೆ ಶ್ರುತಿ ಮೇಡಮ್, ಹಾಗಾಗಿ ಇರುವಂತಹ ಚಾನ್ಸಸ್ ಇದೆ. ಇನ್ನೊಬ್ರು ಗೊತ್ತಿಲ್ಲ ನನಗೆ ಕಾರ್ತಿಕ್ ಮಹೇಶ್ ಅಂತ ಹೇಳೋ, ಇಲ್ಲ ವಿನಯ್ ಗೌಡ ಅಂತ ಹೇಳೋ, ಇಲ್ಲ ಸಂಗೀತ ಶೃಂಗೇರಿ ಅಂತ ಹೇಳೋ, ಗೊತ್ತಿಲ್ಲ ನನಗೆ ಅದು ಅಷ್ಟು ಕನ್ಫರ್ಮ್ ಇಲ್ಲ. ಬಟ್ ಗಿಲ್ಲಿ ಮಾತ್ರ ಕನ್ಫರ್ಮ್ಡ್ ಅಂತಾನೆ ಹೇಳ್ತೀನಿ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಗಿಲ್ಲಿ ಜಡ್ಜ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಅಂದ್ರೆ ಗಿಲ್ಲಿ ಫ್ಯಾನ್ಸ್ಗೆಲ್ಲರಿಗೂ ನಿಜವಾಗ್ಲೂ ಕೂಡ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ನೀವೆಲ್ಲರಿಗೂ ಕೂಡ ಖುಷಿ ಅಂತೂ ಆಗಿರುತ್ತೆ. ಯಾಕೆಂದ್ರೆ ಗಿಲ್ಲಿನ 100 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನೋಡಿದವರಿಗೆ ಮತ್ತೆ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಸಂಬಂಧಪಟ್ಟಂತಹ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಮತ್ತೆ ನೀವು ನೋಡ್ತೀರಾ ಗಿಲ್ಲಿನ ಅಂದ್ರೆ ನಿಜವಾಗ್ಲೂ ಕೂಡ ಆಯ್ತಾ ಇನ್ನೂ ಒಂಥರ ನಿಮಗೆ ಸಂತೋಷ ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ. ಓಕೆ ಅಪ್ಪ, ಇನ್ನೊಂದ್ ಸ್ವಲ್ಪ ದಿನ ನಮ್ ಗಿಲ್ಲಿನ ನಾವು ಟಿವಿಲಿ ನೋಡ್ಬೋದಲ್ಲ ಅಂತ ನಿಮಗೆ ಇನ್ನೂ ಖುಷಿ ಆಗುತ್ತೆ ಅಂತ ಅಂತೀನಿ. ಅದೇ ರೀತಿ ತುಂಬಾ ಜನಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ. ಗಿಲ್ಲಿ ಇವತ್ತು ಅಗ್ನಿ ಪರೀಕ್ಷೆ ಶೋನ ಒಂದು ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಂತಿದ್ದಾನೆ ಅಂತಂದ್ರೆ ಅದಕ್ಕೆ ಗಿಲ್ಲಿಯ ಪರಿಶ್ರಮ, ಗಿಲ್ಲಿಯ ಹಾರ್ಡ್ ವರ್ಕು, ಗಿಲ್ಲಿಯ ಕನ್ಸಿಸ್ಟೆನ್ಸಿ, ಅದೇ ರೀತಿ ಗಿಲ್ಲಿಯ ವ್ಯಕ್ತಿತ್ವನೇ ಕಾರಣ. ಯಾಕೆಂದ್ರೆ ಒಬ್ಬ ಕಂಟೆಸ್ಟೆಂಟ್ ಸ್ಥಾನದಲ್ಲಿ ಇದ್ದಂತಹ ಗಿಲ್ಲಿ ಅವರು ಇವತ್ತು ಅಗ್ನಿ ಪರೀಕ್ಷೆ ಶೋಗೆ ಒಂದು ಜಡ್ಜ್ ಆಗಿ ಕೂರ್ತಿದ್ದಾರೆ ಅಂದ್ರೆ ಗಿಲ್ಲಿಯ ಒಂದು ಪರಿಶ್ರಮ ಅಂತೀನಿ. ಯಾಕಂದ್ರೆ ಪ್ರಾಮಾಣಿಕತೆ ಆಯ್ತಾ. ಗಿಲ್ಲಿ ನಿಜವಾಗ್ಲೂ ಕೂಡ ನೀವ್ ಅಂದ್ಕೊಂಡಂಗ್ ಅಲ್ವೇ ಅಲ್ಲ. ಗಿಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಗಿಲ್ಲಿ ಫ್ಲರ್ಟ್ ಮಾಡುವ ಹುಡುಗ ಅಲ್ಲ. ಗಿಲ್ಲಿಗೆ ಹುಡುಗಿಯರ ಶೋಕಿ ಇಲ್ಲ. ಗಿಲ್ಲಿಗೆ ಕೆಲ್ಸ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವ್ನು ಹೆಂಗಪ್ಪ ಗಿಲ್ಲಿ ಅಂತಂದ್ರೆ ಆಯ್ತಾ, ಅದೆಂತ ಹೇಳ್ತಾರಲ್ವಾ, ಕೈ ತುಂಬಾ ಕೆಲ್ಸ, ಒಡ್ ತುಂಬಾ ಊಟ, ಕಣ್ ತುಂಬಾ ನಿದ್ದೆ ಅನ್ನೋ ಗಿರಾಕಿ ಆಯ್ತಾ ಗಿಲ್ಲಿದು ವ್ಯಕ್ತಿತ್ವನೇ ಅದೇ ಅಂತೆ. ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು, ಹೊಟ್ಟೆ ತುಂಬಾ ಉಣ್ಬೇಕು, ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ಆ ತರ ಅವು ಗಿಲ್ಲಿಯವ್ರು ಪ್ರತಿ ಸರಿನೂ ಅದ್ ಮಾತು ಹೇಳ್ತಾ ಇರ್ತಾರೆ. ಯಾಕೆಂದ್ರೆ ಗಿಲ್ಲಿ ಯಾವುದೇ ಶೋಕಿ ಹುಡುಗ ಅಲ್ಲ. ಅವ್ರು ಏನು ಈಗಿದ್ದಾರೆ ಅವರು ಈಗಿನ ಒಂದು ನೋಡ್ರಿ, ಒಬ್ಬ ಹಳ್ಳಿಯಲ್ಲಿ ಒಬ್ಬ ಹುಡುಗ ಆಯ್ತಾ ಕಷ್ಟಪಟ್ಕೊಂಡು ಒಂದು ಬೆಂಗಳೂರಿಗೆ ಬಂದು ಒಂದು ಕಷ್ಟಪಟ್ಟು ಸ್ಥಾನಕ್ಕೆ ಬಂದಿದ್ದಾನೆ. ಅವನಿಗೆ ಈಗ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ. ಈಗ್ಲೂ ಅವನು ಹಳೆ ಬಟ್ಟೆ ಹಾಕಬೇಕು ಆಯ್ತಾ, ಲೋಕಲ್ ಬಟ್ಟೆ ಹಾಕಬೇಕು, ಲೋಕಲ್ ಪ್ಯಾಂಟ್ ಹಾಕೊಂಡು ಅಡ್ಡಾಡ್ಬೇಕು, ಲೋಕಲ್ ಚಪ್ಪಲ್ಲ, ಹಂಗಾಗಲ್ಲ. ಆ ಸ್ಥಾನಕ್ಕೆ ತಕ್ಕಂತೆ ಅವರ ಡ್ರೆಸ್ಸಿಂಗ್ ಸೆನ್ಸು, ಅವ್ರ ಹಾಕೋ ಸ್ಲಿಪ್ಪರು, ಅವ್ರು ಕಟ್ಟೋ ವಾಚು, ಅವ್ರ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ. ಆಗ್ಲೇಬೇಕು. ಹಂಗಂದ್ ಮಾತ್ರಕ್ಕೆ ಗಿಲ್ಲಿಗೆ ದುಡ್ಡು ಬಂತು, ಅಹಂಕಾರ ಬಂತು ಅಂತಲ್ಲ. ಈಗ ಯಶ್ ಅವರು ಆಯ್ತಾ ಒಬ್ಬ ಸಾದಾ ಸೀದಾ ಕಂಡಕ್ಟರ್ ಮಗ, ಇವತ್ತು ಅವ್ರು ಕಟ್ಟ ವಾಚಿನ ಬೆಲೆ 1.5 ಕೋಟಿ. ಅವ್ರು ಹಾಕೋ ಆಯ್ತಾ ಚಪ್ಪಲಿ ಬೆಲೆ ಹತ್ತತ್ರ 6,000-7,000 ರೂಪಾಯಿ. ಅವ್ರು ಬರೀ ಹಾಕೋ ಚಪ್ಪಲು ಅದಕ್ಕೂ ಜಾಸ್ತಿ, 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ ಹಿಂಗೆ. ಅವ್ರು ಹಾಕೋ ಒಂದು ಶರ್ಟ್ ಬೆಲೆನೇ ಆಯ್ತಾ 25,000-50,000 ಇರುತ್ತಂತೆ. ಯೋಚನೆ ಮಾಡಿ. ಅಂದ್ರೆ ಆ ಸ್ಥಾನ ಬೆಳೆದಂಗೆ ಗಿಲ್ಲಿಯೂ ಕೂಡ ಒಂದು ಒಳ್ಳೆ ತರ ಡ್ರೆಸ್ ಮಾಡ್ಕೊಳ್ತಾ ಇದ್ದಾನೆ, ಒಳ್ಳೆ ರೀತಿ ಇದ್ದಾನೆ. ನೋಡ್ರಿ, ಒಬ್ಬ ಬಿಗ್ ಬಾಸ್ ವಿನ್ನರು ಆಯ್ತಾ ತುಂಬಾ ಚೆನ್ನಾಗಿ ಬೆಳೀತಿದ್ದಾನೆ ಅಂತಂದ್ರೆ ಖುಷಿ ಪಡಿ ಅಷ್ಟೇ. ನಾನು ಅಷ್ಟನ್ನು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಮತ್ತೆ ನಾವು ಎಲ್ಲರೂ ಕೂಡ ಗಿಲ್ಲಿನ ನೋಡ್ಬೋದು. ನಾನು ಗಿಲ್ಲಿ ಬಗ್ಗೆ ಒಂದು ವಿಷಯ ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ನೀವು ಹಾಕಿರುವಂತಹ ಓಟಿಗೆ ಗಿಲ್ಲಿ ಯಾವತ್ತೂ ಮೋಸ ಮಾಡಲ್ಲ. ನಿಮಗೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇರ್ತಾನೆ. ಅದು ಯಾವ ರೀತಿ ಬೇಕಾದ್ರೂ ಆಗಿರ್ಬೋದು.
ಅದು ಯಾವ ರೀತಿ ಬೇಕಾದ್ರೂ ಆಗಿರಲ್ಲ, ಸಿನಿಮಾದಿಂದ ಆಗಿರ್ಬೋದು, ಯಾವ್ದಾದ್ರು ಶೋ ಇಂದ ಆಗಿರ್ಬೋದು, ಅದು ಹೆಂಗಾದ್ರೂ ಆಗಿರ್ಬೋದು. ನೀವು ಹಾಕಿದಂತ ಏನ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಲ್ಲಿ ನೀವು ಓಟ್ ಹಾಕಿ ವಿನ್ ಮಾಡಿಸಿದಿರಲ್ಲ, ಆ ಓಟಿಗೆ ನಿಜವಾಗ್ಲೂ ಕೂಡ ಗಿಲ್ಲಿ ರೆಸ್ಪೆಕ್ಟ್ ಕೊಡ್ತಾರೆ. ಆ ಓಟಿಗೆ ನಿಮಗೂ ಲೈಫ್ ಲಾಂಗ್ ಎಂಟರ್ಟೈನ್ಮೆಂಟ್ ಮಾಡ್ತಿರ್ತಾರೆ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.